ಹಾಯ್, ಎಲ್ಲರಿಗೂ ನಮಸ್ಕಾರ. ನಾವು NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ ಬೆಂಗಳೂರು ವತಿಯಿಂದ, ನನ್ನ ಹೆಸರು ಮಾಂತೇಶ್ ಅಂತ ಹೇಳಿ, ನಾವು ಫ್ಯಾಕಲ್ಟಿ NCGಯ ಫ್ಯಾಕಲ್ಟಿ ಆಗಿದ್ದು MSc B.Ed ಮತ್ತು KCET ಅನ್ನು ಕ್ಲಿಯರ್ ಆಗಿದೆ. ಸತತ 5 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತಿನ ದಿನ PC ಸೈನ್ಸ್ ಇಂಪಾರ್ಟೆಂಟ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ. ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನು ನಿರ್ಧರಿಸುತ್ತದೆ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಐರಿಸ್, ಬಿ ಸ್ಪಟಿಕಲ್ ಲೆನ್ಸ್, ಸಿ ಕಾರ್ನಿಯಾ, ಡಿ ರೆಟಿನಾ. ಏನ್ ಕ್ವಶನ್ ಕೇಳಿದ್ದಾರೆ ಇಲ್ಲಿ? ಕಣ್ಣಿನ ಈ ರಚನೆ ಮಾನವನ ಕಣ್ಣಿನ ಬಣ್ಣವನ್ನ ನಿರ್ಧಾರ ಮಾಡುತ್ತೆ. ಅಂದ್ರೆ ಕಣ್ಣಿನ ಬಣ್ಣವನ್ನ ನಿರ್ಧಾರ ಮಾಡುವಂತ ಗುಣ ಕಣ್ಣಿನ ಯಾವ ರಚನೆಯಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ ಐರಿಸ್ ಅಂತ ಇದೆ, ಬಿ ಸ್ಪಟಿಕಲ್ ಲೆನ್ಸ್ ಅಂತ ಇದೆ, ಸಿ ಕಾರ್ನಿಯಾ ಅಂತ ಇದೆ, ಡಿ 4 ರೆಟಿನಾ ಅಂತ ಇದೆ. ಒಂದನೇದು ಐರಿಸ್, ಸ್ಪಟಿಕಲ್ ಲೆನ್ಸ್, ಕಾರ್ನಿಯಾ ಮತ್ತು ರೆಟಿನಾ. ಇಲ್ಲಿ ಆಪ್ಷನ್ ಏನ್ ಸರಿಯಾಗುತ್ತಪ್ಪ ಅಂದ್ರೆ ಐರಿಸ್ ಅನ್ನೋದು ಕಣ್ಣಿನ ಬಣ್ಣವನ್ನ ನಿರ್ಧಾರ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಐರಿಸ್ ಅಂದ್ರೆ ಏನು ಅಂದ್ರೆ ಕಣ್ಣಿನ ಬಣ್ಣವನ್ನ, ಕಣ್ಣಿಗೆ ಬಣ್ಣವನ್ನ ನೀಡುವಂತಹ ಗುಣ ಎಲ್ಲಿರುತ್ತೆ ಅಂದ್ರೆ ಐರಿಸ್ ಅಲ್ಲಿ. ಈ ಕಣ್ಣಿನ ಬಣ್ಣವನ್ನ ಕೊಡುವಂತ ಪಿಗ್ಮೆಂಟ್ ಯಾವುದು ಅಂತ ಕೇಳ್ತಾರೆ. ಮೆಲನಿನ್ ಅಂತ ಹೇಳಿ ಕರಿತೀವಿ. ಮೆಲನಿನ್ ಅನ್ನೋದು ಪಿಗ್ಮೆಂಟ್ ಆಗಿ ಕೆಲಸವನ್ನ ಮಾಡುತ್ತೆ. ನೋಡ್ರಿ, ಎಕ್ಸಾಮ್ ಅಲ್ಲಿ ಕೇಳಿರ್ತಾರೆ, ಕಣ್ಣು, ಚರ್ಮ ಮತ್ತು ಕೂದಲಿನ ಬಣ್ಣಕ್ಕೆ ಕಾರಣವಾದ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ರೆ ಮೆಲನಿನ್. ಆದ್ರೆ ಭಾಗ ಇಲ್ಲಿ ಏನ್ ಕೇಳಿದ್ದಾರೆ? ಬಣ್ಣವನ್ನ ನಿರ್ಧರಿಸುತ್ತದೆ ಯಾವ ಭಾಗ, ಯಾವ್ದು ಕೇಳಿದ್ದಾರೆ? ಇಲ್ಲಿ ಭಾಗ ಕೇಳಿದ್ದಾರೆ. ಅದಕ್ಕೆ ನಾವು ಇದ್ದ ಐರಿಸ್ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ರೈಟ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದೆ ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗೆ ಕಾರಣವಾದ ಮೆದುಳಿನ ಭಾಗ ಯಾವುದು? ಮನುಷ್ಯರಲ್ಲಿ ನುಂಗುವಿಕೆ ಮತ್ತು ವಾಂತಿಗೆ ಕಾರಣವಾದ ಮೆದುಳಿನ ಭಾಗ ಯಾವುದು ಅಂತ ಹೇಳಿ ಕ್ವಶನ್ ಆಗಿದೆ. ಆಪ್ಷನ್ 1 ಸೆರೆಬ್ರಮ್, ಮೆಡುಲ್ಲಾ ಅಬ್ಲಾಂಗೇಟಾ 3, 4 ಪಾನ್ಸ್. ಇಲ್ಲಿ ನಾವು ಇವೆಲ್ಲ ಮೆದುಳಿನ ಭಾಗವಾಗಿರ್ತವೆ. ಸೆರೆಬ್ರಮ್ ಆಗಿರ್ಬೋದು, ಮೆಡುಲ್ಲಾ ಅಬ್ಲಾಂಗೇಟಾ ಆಗಿರ್ಬೋದು, ಪಾನ್ಸ್ ಆಗಿರ್ಬೋದು. ಈಗ ನಾವು ಇದನ್ನ ನೋಡ್ತಾ ಹೋದಂಗೆ ಈ ನುಂಗುವಿಕೆ ಮತ್ತು ವಾಂತಿ ಅಂತ ಇದೆ. ಇಲ್ಲಿ ನುಂಗುವಿಕೆ ಮತ್ತು ವಾಂತಿ ಅನ್ನೋದು ಇದು ಇನ್ವಾಲ್ಯಾಟರಿ ಆಕ್ಷನ್. ನಾವು ಇನ್ವಾಲ್ಯಾಟರಿ ಆಕ್ಷನ್ ಅಂತ ಕರಿತಾರೆ. ಅನೈಚ್ಛಿಕವಾದಂತ ಕ್ರಿಯೆ. ಯಾವ ಕ್ರಿಯೆ? ಅನೈಚ್ಛಿಕವಾದ ಕ್ರಿಯೆ. ನಾವು ಕಂಟ್ರೋಲ್ ಮಾಡಕ್ಕೆ ಬರಲ್ಲ. ಅಂದ್ರೆ ಇಲ್ಲಿ ಮೆಡುಲ್ಲಾ ಅಬ್ಲಾಂಗೇಟ ಕಂಟ್ರೋಲ್ ಮಾಡುತ್ತೆ. ಆಪ್ಷನ್ 3 ಸರಿಯಾದಂತ ಉತ್ತರವಾಗಿರುತ್ತೆ. ಮೆಡುಲ್ಲಾ ಅಬ್ಲಾಂಗೇಟ ಸರಿ. ಮೆಡುಲ್ಲಾ ಅಬ್ಲಾಂಗೇಟ ಅಂದ್ರೆ ಅದಕ್ಕಿಂತ ಸ್ವಲ್ಪ ನೋಡ್ತಾ ಹೋದಂಗೆ ಸೆರೆಬ್ರಮ್ ಅಂತ ಇದೆ. ಇದು ಮಾನವನ ವಿಶಾಲವಾದ ಬುದ್ಧಿಶಕ್ತಿಗೆ ಕಾರಣವಾಗಿರುತ್ತೆ. ಸೆರೆಬ್ರಮ್ ಮಾನವನ ವಿಶಾಲವಾದ ಬುದ್ಧಿಶಕ್ತಿಗೆ ಕಾರಣವಾಗಿರುವಂತ ಭಾಗ ಆಗಿರುತ್ತೆ. ಸೆರೆಬುಲಮ್ ಅಂತ ಇದೆಯಲ್ಲ, ಇದು ಫಸ್ಟ್ನೇದು. ಇದು ದೇಹದ ದೈಹಿಕ ಚಟುವಟಿಕೆಯನ್ನ ಕಂಟ್ರೋಲ್ ಮಾಡುತ್ತೆ, ಸಮತೋಲನವನ್ನ ಮಾಡುತ್ತೆ. ಸಮತೋಲನವನ್ನ ಮಾಡುತ್ತೆ. ಮೆಡುಲ್ಲಾ ಅಬ್ಲಾಂಗೇಟಾ ಇದು ಇನ್ವಾಲ್ಯಾಟರಿ ಆಕ್ಷನ್, ಅನೈಚ್ಛಿಕವಾದಂತ ಕ್ರಿಯೆ. ಏನೇನು ಅನೈಚ್ಛಿಕ ಕ್ರಿಯೆ? ಹೃದಯ ಬಡಿತ ಆಗಿರ್ಬೋದು, ಆಮೇಲೆ ಉಸಿರಾಟ ಆಗಿರ್ಬೋದು, ವಾಂತಿ ಆಗಿರ್ಬೋದು, ನುಂಗುವಿಕೆ ಆಗಿರ್ಬೋದು. ಇವೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡುವಂತ ಮೆದುಳಿನ ಭಾಗ ಯಾವುದು ಅಂದ್ರೆ ಮೆಡುಲ್ಲಾ ಅಬ್ಲಾಂಗೇಟವನ್ನ ಕನ್ನಡದಲ್ಲಿ ಮಣಿಶಿರ ಅಂತ ಕರೀತಾರೆ. ಪಾನ್ಸ್ ಅಂತ ಇದೆ. ಇದು ಏನ್ ಮಾಡುತ್ತೆ ಅಂದ್ರೆ ಮುಖದ ಭಾವನೆಗಳನ್ನ ಇಂಡಿಕೇಟ್ ಮಾಡುತ್ತೆ. ಫೇಸ್ ಇದೆ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳಿ ಕರಿತೀವಿ. ಇದು ಮುಖದ ಭಾವನೆಯನ್ನ ನಿರ್ಧಾರ ಮಾಡುವಂತ ಭಾಗ ಆಗಿರುತ್ತೆ. ಭಾವನೆಯನ್ನ ನಿರ್ಧಾರ ಮಾಡುವಂತ ಭಾಗ ಯಾವುದು ಅಂದ್ರೆ ಪಾನ್ಸ್. ಕೋಪ ಆಗಿರ್ಬೋದು, ಸಂತೋಷವಾಗಿರ್ಬೋದು, ನಗು ಆಗಿರ್ಬೋದು, ಅಳು ಆಗಿರ್ಬೋದು, ಇವೆಲ್ಲವೂ ಕೂಡ ಮುಖದಲ್ಲಿ ಎಕ್ಸ್ಪ್ರೆಸ್ ಬರ್ತಾ ಇದೆ ಅಂದ್ರೆ ಅದು ಪಾನ್ಸ್ ನಿರ್ಧಾರ ಮಾಡುವಂತ ಕೆಲಸವನ್ನ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧ ಏನು ಅಂತ ಕ್ವಶನ್. ಮಾನವನ ಬುದ್ಧಿಶಕ್ತಿಯ ಮೇಲೆ ಕ್ವಶನ್ ಆಗಿದೆ ನೋಡ್ರಿ. ಇದು ಟೀಚರ್ ಎಕ್ಸಾಮ್ ಅಲ್ಲೂ ಕ್ವಶನ್ ಆಗುತ್ತೆ, PSI ಕ್ವಶನ್ ಕೂಡ ಆಗಿದೆ.
ಏನಾಗಿದೆ ಈ ಬುದ್ಧಿಶಕ್ತಿ ಹೆಂಗ್ ಗಳಿಯೋದಂಗಾರೆ ಅಂತ ನೋಡ್ತಾ ಹೋದಂಗೆ ಬುದ್ಧಿಶಕ್ತಿ ಒಂದು ಫಾರ್ಮುಲಾ ಐತೆ, IQ ಇಸ್ ಈಕ್ವಲ್ ಟು MA ಡಿವೈಡೆಡ್ ಬೈ CA ಇಂಟು 100. ಇದು ಫಾರ್ಮುಲಾ ಆಗಿರುತ್ತೆ. IQ ಅಂದ್ರೆ ಏನು ಅಂತ ಇಂಟೆಲಿಜೆಂಟ್ ಕೊಶಿಕೆಂಟ್. IQ ಅಂದ್ರೆ ಇಂಟೆಲಿಜೆಂಟ್ ಕೊಶಿಕೆಂಟ್ ಆಗಿರುತ್ತೆ. MA ಅಂದ್ರೆ ಮೆಂಟಲ್ ಏಜ್ ಆಗಿರುತ್ತೆ. CA ಅಂದ್ರೆ ಕ್ರೊನಾಲಜಿಕಲ್ ಏಜ್ ಆಗಿರುತ್ತೆ ಇಂಟು 100. ಅಂದ್ರೆ ನಾವು ಒಂದೇ ಸಮನಾದ ಮಕ್ಕಳ ವಯಸ್ಸನ್ನ ನಿರ್ಧಾರ ಮಾಡಿ ಒಂದು ಆಬ್ಜೆಕ್ಟಿವ್ ಕ್ವಶನ್ ಫ್ರೇಮ್ ಮಾಡಿ ನಾವು ಆನ್ಸರ್ ಮಾಡಕ್ ಕೊಟ್ಟಾಗ ಆ ಮಗು ತಾರ್ಕಿಕವಾದಂತಹ ಕ್ವಶನ್ಗೆ ಯಾವ ರೀತಿ ಆನ್ಸರ್ನ ಮಾಡ್ತಾನೆ ಅಂತ ಹೇಳಿ ಆಧಾರದ ಮೇಲೆ ಏನ್ ಮಾಡ್ಬೋದು ಅಂದ್ರೆ ನಾವು ಬುದ್ಧಿಶಕ್ತಿಯನ್ನ IQ ಕೆಪಾಸಿಟಿನ ಅಳಿಬಹುದು. ನೋಡಿ, ಸಾಮಾನ್ಯ ಮನುಷ್ಯನ ಸರಾಸರಿ ಬುದ್ಧಿಶಕ್ತಿ ಭಾಗಲಬ್ಧ IQ ಪ್ರಮಾಣವನ್ನ ಕಂಡುಹಿಡಿಯೋದು ಏನಂತ ಕೊಟ್ಟನಿಲ್ಲಿ 90ರಿಂದ 110, 50ರಿಂದ 60, 60ರಿಂದ 70, 140ರಿಂದ 150. ಇಲ್ಲಿ ಆಪ್ಷನ್ 1 ಸರಿಯಾಗಿ ಉತ್ತರವಾಗಿರುತ್ತೆ. ಅಂದ್ರೆ ನಾವು 20 ಮಾರ್ಕ್ಸ್ಗೆ ನಾವು ಕೊಟ್ಟಾಗ ಆ ಸರಾಸರಿ 50% ಅವ್ರು ತೆಗ್ದಾರೆ ಅಂದ್ರೆ ಸಾಮಾನ್ಯ ಬುದ್ಧಿಶಕ್ತಿ, ಸರಾಸರಿ ಬುದ್ಧಿಶಕ್ತಿ ಇದೆ ಅಂತೇಳಿ ನಾವು ನಿರ್ಧಾರ ಮಾಡ್ತೀವಿ. ನೆಕ್ಸ್ಟ್, ಮಾನವನ ಮೆದುಳಿನ ವಿಸ್ತೃತ ಬೆಳವಣಿಗೆಗೆ ಕಾರಣವಾದ ಭಾಗ ಯಾವುದು? ಕ್ವಶನ್ ನೋಡ್ರಿ, ಮಾನವನ ಮೆದುಳಿನ ಬೆಳವಣಿಗೆಗೆ ಕಾರಣ, ವಿಸ್ತೃತವಾದ ಮೆದುಳಿನ ಬೆಳವಣಿಗೆಗೆ ಕಾರಣವಾದ ಭಾಗ ಯಾವುದು ಅಂತ ಕೇಳಿದರೆ ಆಪ್ಷನ್ 1 ಕಾರ್ಟೆಕ್ಸ್ ಆಗಿರ್ಬೋದು, ಮೆಡುಲ್ಲಾ ಆಗಿರ್ಬೋದು, ಮಧ್ಯ ಮೆದುಳು ಆಗಿರ್ಬೋದು, ಪಾನ್ಸ್ ಆಗಿರ್ಬೋದು. ಇಲ್ಲಿ ಕಾರ್ಟೆಕ್ಸ್ ಅನ್ನೋದು ಸರಿಯಾದಂತ ಆನ್ಸರ್ ಆಗಿದೆ. ಕಾರ್ಟೆಕ್ಸ್ ಇರೋದ್ರಿಂದ ಕಾರ್ಟೆಕ್ಸ್ ಇದು ಏನಿರುತ್ತೆ ಅಂದ್ರೆ ಮೆದುಳಿನಲ್ಲಿ ಹೊರ ಲೇಯರ್ ಆಗಿರುತ್ತೆ. ಕಾರ್ಟೆಕ್ಸ್ ತೊಗಟೆ ಅಂತ ಕರೀತಾರೆ ಕನ್ನಡದಲ್ಲಿ. ತೊಗಟೆ ಬೂದು ಬಣ್ಣವನ್ನ ಹೊಂದಿರುತ್ತೆ. ಬೂದು ಬಣ್ಣವನ್ನು ಹೊಂದಿರುತ್ತೆ, ತೊಗಟೆ ಅಂತೇಳಿ ಕರಿತೀವಿ. ಇದು ಮಾನವನ ವಿಶಾಲವಾದ ನೋಡಿಲಿ ಮೆದುಳಿನ ಬೆಳವಣಿಗೆಗೆ ಕಾರಣವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ತೀವಿ. ಅದಾನದ ಕೆಳಗಡೆ ಆಪ್ಷನ್ ಅನ್ನು ನಾವು ಮುಂದೆ ನೋಡ್ತಾ ಹೋದಂಗೆ ಮೆಡುಲ್ಲಾ ಅಂತ ಐತೆ, ಮಧ್ಯ ಮೆದುಳು ಐತೆ, ಫಾನ್ಸ್ ಐತೆ. ಫಾನ್ಸ್ ಆಲ್ರೆಡಿ ಹೇಳಿನಿ ನಾನು, ಮುಖದ ಭಾವನೆಯನ್ನ ನಿರ್ಧಾರ ಮಾಡುತ್ತೆ. ಮುಖದ ಭಾವನೆಯನ್ನ ನಿರ್ಧಾರ ಮಾಡುತ್ತೆ. ಮೆಡುಲ್ಲಾ ಆಗಿರ್ಬೋದು, ಮತ್ತೆ ಮಧ್ಯ ಮೆದುಳು ಹಿಮ್ಮೆದುಳಿನ ಮಾಹಿತಿಯನ್ನ ಮುಮ್ಮೆದುಳಿಗೆ, ಮುಮ್ಮೆದುಳಿನ ಮಾಹಿತಿಯನ್ನ ಹಿಮ್ಮೆದುಳಿಗೆ ಕಳಿಸುವಂತ ಕೆಲಸವನ್ನ ಮಾಡುತ್ತೆ. ಮೆಡುಲ್ಲಾ ಆಗಿರ್ಬೋದು, ಮೆಡುಲ್ಲಾ ಅಬ್ಲಾಂಗೇಟ್ ಆಗಿರ್ಬೋದು, ಅನೈಚ್ಛಿಕ ಕ್ರಿಯೆಯನ್ನ ನಿರ್ಧಾರ ಮಾಡುತ್ತೆ. ಇವೆಲ್ಲ ಮೆದುಳಿನ ಬಗ್ಗೆ ನಾವು ವಿಶಾಲವಾಗಿ ನೋಡ್ತಿರ್ಬೇಕಾಗುತ್ತೆ. ನೆಕ್ಸ್ಟ್ 5ನೇ ಕ್ವಶನ್, ನರಕೋಶಗಳ ವಿಭಜನೆ ಹೊಂದುವುದಿಲ್ಲ ಏಕೆಂದರೆ ಇವುಗಳಲ್ಲಿ ಏನಿರುವುದಿಲ್ಲ ಡ್ಯಾಶ್ ಇರುವುದಿಲ್ಲ ಅಂತ ಕೇಳಿ. ಇಲ್ಲಿ 1 ನ್ಯೂಕ್ಲಿಯಸ್ ಆಗಿರ್ಬೋದು, ಸೆಂಟ್ರಿಯೋಲ್, ಗಾಲ್ಗಿ ಸಂಕೀರ್ಣ 3ನೇದು, 4 ಮೈಟೋಕಾಂಡ್ರಿಯಾ ಅಂತ. ಇಲ್ಲಿ ಏನಿರಲ್ಲ ಅಂತ ಕೇಳಿದ್ರೆ ನ್ಯೂಕ್ಲಿಯಸ್ ಇರುವುದಿಲ್ಲ. ನ್ಯೂಕ್ಲಿಯಸ್ ನ್ಯೂರಾನ್ಗಳಲ್ಲಿ, ನರಕೋಶಗಳಲ್ಲಿ ಕಂಡು ಬರಲ್ಲ. ಆದ್ರಿಂದ ಅಲ್ಲಿ ಏನಾಗಲ್ಲ, ವಿಭಜನೆ ಆಗಲ್ಲ. ಇದನ್ನ ರಾಬರ್ಟ್ ಬ್ರೌನ್ ಅನ್ನು ಕಂಡುಹಿಡಿತಾನೆ. ರಾಬರ್ಟ್ ಬ್ರೌನ್ ನ್ಯೂಕ್ಲಿಯಸ್. ಸೆಂಟ್ರಿಯೋಲ್ ನ್ಯೂಕ್ಲಿಯಸ್ ವಿಭಜನೆಗೆ ಕಾರಣವಾದದ್ದು ಸೆಂಟ್ರಿಯೋಲ್ ಆಗಿರುತ್ತೆ. ಗಾಲ್ಗಿ ಸಂಕೀರ್ಣ ಆಗಿರ್ಬೋದು, ಇದು ರಾಸಾಯನಿಕ ಕಾರ್ಖಾನೆ ಅಂತ ಕರೀತಾರೆ. ಕೆಮಿಕಲ್ ಫ್ಯಾಕ್ಟರಿ ಆಫ್ ಸೆಲ್ ಯಾವುದು ಅಂದ್ರೆ ಗಾಲ್ಗಿ. ನೆಕ್ಸ್ಟ್ ಮೈಟೋಕಾಂಡ್ರಿಯದ ಮೇಲೆ ಬಹಳ ಸತಿ ಕ್ವಶನ್ ಆಗಿದೆ. ಇದನ್ನ ಪ್ರಮುಖವಾಗಿ ಮೈಟೋಕಾಂಡ್ರಿಯವನ್ನ ಯಾರು ಕಂಡುಹಿಡಿತಾರೆ ಅಂದ್ರೆ ಕಾರ್ಲ್ ಬೆಂಡಾ ಅನ್ನೋರು ಕಂಡುಹಿಡಿತಾರೆ. ಕಾರ್ಲ್ ಬೆಂಡಾ ಅನ್ನೋರು ಕರೀತಾರೆ. ಇದನ್ನ ಫುಡ್ ಫ್ಯಾಕ್ಟರಿ ಅಂತ ಕರೀತಾರೆ. ಫುಡ್ ಫ್ಯಾಕ್ಟರಿ ಆಫ್ ಸೆಲ್. ಶಕ್ತಿ ಉತ್ಪಾದನಾ ಕೇಂದ್ರ, ಎನರ್ಜಿ ಆಫ್ ಸೆಲ್. ಶಕ್ತಿ ಉತ್ಪಾದನಾ ಕೇಂದ್ರ, ಆಹಾರ ಉತ್ಪಾದನಾ ಕೇಂದ್ರ, ಶಕ್ತಿ ಉತ್ಪಾದನಾ ಕೇಂದ್ರ, ಉಸಿರಾಟದ ಕೇಂದ್ರ, ಜೀವಕೋಶದ ಉಸಿರಾಟದ ಕೇಂದ್ರ ಯಾವುದು ಅಂತ ಕೇಳಿದ್ರೆ ಮೈಟೋಕಾಂಡ್ರಿಯವನ್ನ ಜೀವಕೋಶದ ಉಸಿರಾಟದ ಕೇಂದ್ರ ಅಂತ ಹೇಳಿ ಕರೀತಾರೆ. ಬಹಳ ಸತಿ ಕ್ವಶನ್ ಆಗಿರೋದು ಸೆಲ್ ಅಲ್ಲಿ ಮೈಟೋಕಾಂಡ್ರಿಯದ ಮೇಲೆ ಕ್ವಶನ್. ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ರಿ, ಮೈಟೋಕಾಂಡ್ರಿಯದ ಮೇಲೆ ಬಹಳ ಸತಿ ಕ್ವಶನ್ ಆಗಿತ್ತು. ಯಾಕೆ ಅಂದ್ರೆ ಇದು ಇಲ್ಲಿ ಸೆಲ್ಲಿಗೆ ಎನರ್ಜಿ ಕೊಡೋದೇ ಮೈಟೋಕಾಂಡ್ರಿಯಾ. ಆದ್ರಿಂದ ಕ್ವಶನ್ ರೈಸ್ ಮಾಡ್ತಾರೆ ಅಲ್ಲಿ. ಅದನ್ನ ಸ್ವಲ್ಪ ನೀವು ಗಮನವಿಟ್ಟು ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್, ಮನುಷ್ಯನಿಗೆ ಉಂಟಾಗುವ ಅಲ್ಜೀಮರ್ ಡಿಸೀಸ್ ನೋಡ್ರಿ. ಅಲ್ಜೀಮರ್ ಕಾಯಿಲೆ ಯಾವುದರ ಕೊರತೆಯಿಂದ ಉಂಟಾಗುತ್ತದೆ? ಇದು ಒಂದು ಬಹಳ ಸತಿ ಮೆದುಳಿಗೆ ಸಂಬಂಧಪಟ್ಟಂತ 2 ಡಿಸೀಸ್ಗಳನ್ನ ನಾವು ನೋಡ್ತೇವೆ. ಒಂದು ಅಲ್ಜೀಮರ್ ಆಗಿರ್ಬೋದು, ಇನ್ನೊಂದು ಪಾರ್ಕಿನ್ಸನ್ ಡಿಸೀಸ್ ಆಗಿರ್ಬೋದು. ಈ ಅಲ್ಜೀಮರ್ ಕಾಯಿಲೆ ಅಂದ್ರೆ ಏನು,
ಇದು ಯಾವ ಕೆಮಿಕಲ್ ಇಂದ ನ್ಯೂರೋ ಟ್ರಾನ್ಸ್ಮಿಟರ್ ಆದಂತ ಕೆಮಿಕಲ್ಸ್ಗಳು ಏನಿರ್ತವೋ ಆ ಕೆಮಿಕಲ್ಸ್ ಇಂದ ಕಡಿಮೆ ಆದಾಗ ಬರುವಂತ ಡಿಸೀಸ್ ಆಗಿರುತ್ತೆ. ಇಲ್ಲಿ ಆಪ್ಷನ್ 1 ಅಮೈನೋ ಬ್ಯೂಟಾರಿಕ್ ಆಸಿಡ್ ಅಂತ ಐತೆ, ಅಸಿಟೈಲೈನ್ ಕೋಲೈನ್ ಅಂತ ಇರ್ತದೆ, ಡೊಪಾಮಿನ್ ಆಗಿರುತ್ತೆ, ಇದು ಡೊಪಾಮಿನ್ ಆಗಿರ್ಬೋದು, ಗ್ಲುಟಾಮಿಕ್ ಆಸಿಡ್ ಆಗಿರ್ಬೋದು. ಇಲ್ಲಿ ಆಪ್ಷನ್ 2 ಅಸಿಟಲಿನ್ ಕಡಿಮೆ ಆದಾಗ ಬರುತ್ತೆ. ಅಸಿಟಲಿನ್ ಕಡಿಮೆ ಆದಾಗ ಬರೋದು ಯಾವುದು ಅಂದ್ರೆ ಅಲ್ಜಿಮರ್. ಡೊಪಾಮಿನ್ ಕೊರತೆಯಿಂದ ಬರೋದು ಯಾವುದು ಅಂತ ಕೇಳಿದ್ರೆ ಪಾರ್ಕಿನ್ಸನ್ ಡಿಸೀಸ್. ಪಾರ್ಕಿನ್ಸನ್ ಡಿಸೀಸ್ ಅಂತ ಹೇಳಿ ಕರಿತೀವಿ. ಇದು ಅತಿ ಹೆಚ್ಚು ಎಕ್ಸಾಮ್ ಅಲ್ಲಿ ಕೇಳಿರೋ ಕ್ವಶನ್. ಹಿಂಗೆ ಇದ್ರ ಮೇಲೆ ಏನ್ ಕ್ವಶನ್ ಕೇಳಿದ್ದಾರೆ ಅಂದ್ರೆ ಬಾಕ್ಸರ್ಗಳಲ್ಲಿ ಕಂಡು ಬರುವಂತ ಮೆದುಳಿಗೆ ಸಂಬಂಧಪಟ್ಟಂತ ರೋಗ ಯಾವುದು ಅಂತ ಕೇಳ್ತಾರೆ. ಪಾರ್ಕಿನ್ಸನ್, ಇದು ಡೊಪಾಮಿನ್ ಕೊರತೆಯಿಂದ ಕಂಡು ಬರುತ್ತೆ. ಅದೇ ಅಲ್ಜಿಮರ್ ಅಸಿಟಲಿನ್, ಅಸಿಟೋಕೊಬಲಮಿನ್ ಅಂತ ಕರೀತಾರೆ ಅಥವಾ ಕೊಲೈನ್ ಅಂತ ಕರೀತಾರೆ, ಆದ್ರಿಂದ ಬರುವಂತ ಡಿಸೀಸ್ ಆಗಿರುತ್ತೆ. ಇವೆರಡೂ ಕೂಡ ನ್ಯೂರೋ ಟ್ರಾನ್ಸ್ಮಿಟರ್ ಆಗಿ ಕೆಲಸವನ್ನ ಮಾಡ್ತವೆ. ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಹೋದಂಗೆ, ಕಣ್ಣೀರಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಕ್ವಶನ್ ನೋಡ್ರಿ ಹೆಂಗ್ ಕೇಳಿದಾನೆ. ಕಣ್ಣೀರಲ್ಲಿರುವ ರಾಸಾಯನಿಕ ವಸ್ತು ಯಾವುದು? 1 ಬೆಂಜಿನ್, 2 ಅಸಿಟಲಿನ್, ಬೋರಿಕ್ ಆಸಿಡ್, ಗ್ಲುಟಾರಿಕ್ ಆಸಿಡ್, ಸೋಡಿಯಂ ಕ್ಲೋರೈಡ್. ಕ್ವಶನ್ ನೋಡ್ರಿ ಕ್ಲೀನ್ ಆಗಿ, ಕಣ್ಣೀರಿನಲ್ಲಿರುವ ರಾಸಾಯನಿಕ ವಸ್ತು ಯಾವುದು? ಆಪ್ಷನ್ 1 ಬೆಂಜಿನ್ ಅಂತ ಕೊಟ್ಟರೆ, 2 ಬೋರಿಕ್ ಆಸಿಡ್ ಕೊಟ್ಟನೆ, ಸಿ ಗ್ಲುಟಾರಿಕ್ ಆಸಿಡ್, ಡಿ ಸೋಡಿಯಂ ಕ್ಲೋರೈಡ್. ಏನಿರುತ್ತೆ ಕಣ್ಣೀರಲ್ಲಿ ಅಂದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಸೋಡಿಯಂ ಕ್ಲೋರೈಡ್ ಇರುತ್ತೆ. ಕಣ್ಣೀರು ಉಪ್ಪುಪ್ಪಾಗಿರುತ್ತೆ, ಸೋಡಿಯಂ ಕ್ಲೋರೈಡ್ ಇರುತ್ತೆ ಅಂತ ಹೇಳಿ ನೋಡಿ. ಇನ್ನೊಂದು, ಇದು ಮುಂದಕ್ಕೆ ಹೋಗ್ತಾ ಹೋದಂಗೆ ಗ್ಲುಟಾರಿಕ್ ಆಸಿಡ್ ಮತ್ತೆ ಬೋರಿಕ್ ಆಸಿಡ್ ಅಂತ. ಬೋರಿಕ್ ಆಸಿಡ್, ಬೋರಿಕ್ ಆಮ್ಲ ಕಣ್ಣನ್ನ ಶುಚಿಗೊಳಿಸಲು, ಸ್ವಚ್ಛಗೊಳಿಸಲು ಕಾರಣವಾದಂತ ಆಮ್ಲ, ಶುಚಿಗೊಳಿಸಲು ಕಾರಣವಾದಂತ ಬೋರಿಕ್ ಆಸಿಡ್ ಆಗಿದೆ. ಬೆಂಜಿನ್ ನೋಡಿ, ಇಲ್ಲಿ ಬೆಂಜಿನ್ ವಾಸನೆಯನ್ನ ಬೀರುತ್ತೆ. ಇಂಪಾರ್ಟೆಂಟ್ ಗೊತ್ತಿರ್ಬೇಕು, ವಾಸನೆಯನ್ನ ಬೀರೋದು ಯಾವುದು ಅಂದ್ರೆ ಬೆಂಜಿನ್. ಕಣ್ಣಿಗೆ ಸಂಬಂಧಪಟ್ಟಿಲ್ಲ, ಅದು ವಾಸನೆಯನ್ನ ಬೀರುವಂತ ಗುಣ ಹೊಂದಿರುತ್ತೆ. ಗ್ಲುಟಾರಿಕ್ ಆಸಿಡ್, ಇದು ಕೂಡ ನಾವು ನೋಡ್ತೀವಿ. ಗ್ಲುಟಾರಿಕ್ ಆಸಿಡ್ ಮೇಲೂ ಕೂಡ ಕ್ವಶನ್ ಆಗೈತೆ. ನೆಕ್ಸ್ಟ್ ಅದು ಬಂದಾಗ ನೋಡೋಣ. ಇಲ್ಲಿ ಆಪ್ಷನ್ 4 ಸರಿಯಾದ ಉತ್ತರ ಸೋಡಿಯಂ ಕ್ಲೋರೈಡ್ ಆಗಿರುತ್ತೆ. ಕಣ್ಣೀರಲ್ಲಿ ಏನೇನಿರುತ್ತೆ? ಸೋಡಿಯಂ ಕ್ಲೋರೈಡ್ ಇರುತ್ತೆ, ಮ್ಯೂಸಿನ್ ಇರುತ್ತೆ, ಅಮೆಲೇಸ್ ಇರುತ್ತೆ, ಲೈಸೋಸೋಮ್ಸ್ ಇರುತ್ತೆ. ಇವೆಲ್ಲ ಕಣ್ಣೀರಲ್ಲಿರುವಂತದ್ದಾಗಿರುತ್ತೆ. ಕಣ್ಣನ್ನ ಪ್ರೊಟೆಕ್ಷನ್ ಮಾಡುತ್ತೆ, ಆಂಟಿಸೆಪ್ಟಿಕ್ ಆಗಿ ವರ್ಕ್ ಮಾಡುತ್ತೆ ಕಣ್ಣೀರ್ ನಮ್ಮಲ್ಲಿ. ನೆಕ್ಸ್ಟ್, ಮಾನವನಲ್ಲಿ ದಿನಕ್ಕೆ ಸರಾಸರಿ ಎಷ್ಟು ಲಾಲಾರಸ ಉತ್ಪತ್ತಿ ಮಾಡುತ್ತದೆ? ಲಾಲಾ ಗ್ರಂಥಿಗಳು ಏನಿರ್ತಾವೋ ನಮ್ಮಲ್ಲಿ ಎಷ್ಟು ಲಾಲಾರಸವನ್ನ ಉತ್ಪತ್ತಿ ಮಾಡುತ್ತೆ ಒಂದು ದಿವಸಕ್ಕೆ ಅಂತ ಹೇಳಿ ಕ್ವಶನ್ ಆಗಿತ್ತೆ. 1.5 ಲೀಟರ್ನಿಂದ 1.7 ಲೀಟರ್, 4ರಿಂದ 8 ಲೀಟರ್, 10ರಿಂದ 11 ಲೀಟರ್, 3ರಿಂದ 4 ಲೀಟರ್. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. 1.5ರಿಂದ 1.25 ಲೀಟರ್ನ ಅಪ್ರಾಕ್ಸಿಮೇಟ್ಲಿ ಲಾಲಾರಸ ಉತ್ಪತ್ತಿ ಆಗುತ್ತೆ. ಕ್ವಶನ್ ಆಗಿತ್ತು ಇದು ಕೂಡ ನೋಡ್ರಿ. ಲಾಲಾರಸದಲ್ಲೂ ಕೂಡ ಸೇಮ್ ಅಮೆಲೇಸು, ಲೈಸೋಸೋಮು, ಮ್ಯೂಸಿನ್ ಕಂಡು ಬರುತ್ತೆ. ನೆಕ್ಸ್ಟ್ ಮುಂದಕ್ಕೆ ಹೋಗ್ತಾ ಹೋದಂಗೆ, ಮಂದ ಬೆಳಕಿನಲ್ಲಿ ಕೆಲಸ ಮಾಡುವ ಕಣ್ಣಿನ ವರ್ಣಕ ಯಾವುದು? ಕ್ವಶನ್ ನೋಡ್ರಿ ಹೆಂಗ್ ಕೇಳಿದಾನೆ. ಮಂದ ಬೆಳಕಿನಲ್ಲಿ ಕೆಲಸ ಮಾಡುವ ಕಣ್ಣಿನ ವರ್ಣಕ ಪಿಗ್ಮೆಂಟ್ ಯಾವುದು ಅಂತ ಕೇಳಿದ್ದಾರೆ. ಅಂದ್ರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ರಾತ್ರಿ ಸಮಯದಲ್ಲಿ ನಮ್ಮ ಕಣ್ಣು ಕಾಣುತ್ತಲ್ಲ, ಅದಕ್ಕೆ ಯಾವ ಪಿಗ್ಮೆಂಟ್ ವರ್ಕ್ ಮಾಡ್ತವೆ ಅಂತ ಹೇಳಿ, ಚಂದನ ಬೆಳಕು ಆಗಿರ್ಬೋದು, ಸ್ವಲ್ಪ ಪ್ರಮಾಣದ ಬೆಳಕಿನಲ್ಲಿ. ಇಲ್ಲಿ ಆಪ್ಷನ್ 1 ರುಡಾಪ್ಸಿನ್ ಆಗಿರ್ಬೋದು, ಐಡಾಪ್ಸಿನ್ ಆಗಿರ್ಬೋದು, ಮೆಲನಿನ್ ಆಗಿಂತ ಐತೆ. 4ನೇದು ಕಾಚಕ ರಸಧಾತು ಅಂತ ಇದೆ. ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ ರುಡಾಪ್ಸಿನ್. ನೋಡ್ರಿ, ಇಲ್ಲಿ ನಾವು ಕಣ್ಣಿನಲ್ಲಿ ಹೋದಾಗ ಇವೆರಡೂ ಕೂಡ ರೆಟಿನಾದಲ್ಲಿ ಕೆಲಸ ಮಾಡ್ತವೆ. ರೆಟಿನಾದಲ್ಲಿ ನಾವು ನೋಡ್ತೀವಿ, ರೆಟಿನಾದಲ್ಲಿ 2 ಪಿಗ್ಮೆಂಟ್ಗಳು ಇರ್ತವೆ. ಒಂದು ರುಡಾಪ್ಸಿನ್, ಇನ್ನೊಂದು ಐಡಾಪ್ಸಿನ್. ರುಡಾಪ್ಸಿನ್, ಇನ್ನೊಂದು ಐಡಾಪ್ಸಿನ್. ಇಲ್ಲಿದೆ ಐಡಾಪ್ಸಿನ್ ಇಲ್ಲಿದೆ ನೋಡ್ರಿ. ಈ ರುಡಾಪ್ಸಿನ್ ಏನ್ ಕೆಲಸ ಮಾಡುತ್ತೆ? ಬೆಳಕನ್ನ ಗೋಚರಿಸುವಂತೆ ಮಾಡುತ್ತೆ. ಬೆಳಕನ್ನ ಗೋಚರಿಸುವಂತ ಕೆಲಸವನ್ನ ಮಾಡುತ್ತೆ. ಯಾವುದೋ ರುಡಾಪ್ಸಿನ್. ರುಡಾಪ್ಸಿನ್ ಸಂಖ್ಯೆ, ಪಿಗ್ಮೆಂಟ್ ರುಡಾಪ್ಸಿನ್ ಆಗಿರ್ಬೋದು, ರಾಡ್ ಸೆಲ್ಗಳಲ್ಲಿ ಇರ್ತತಿ. ಎಲ್ಲಿರ್ತತಿ ಅಂದ್ರೆ ರಾಡ್ ಸೆಲ್ಗಳು ಅಂದ್ರೆ ಕಂಬಿ ಕೋಶಗಳಲ್ಲಿ. ಇಂಪಾರ್ಟೆಂಟು, ಕಣ್ಣಿನಲ್ಲಿ 2 ಕೋಶಗಳಿರ್ತವೆ, ಕಂಬಿ ಕೋಶಗಳು ಮತ್ತು ಶಂಕುವಿನ ಕೋಶಗಳು.
ಇಲ್ಲಿ ರಾಡ್ ಸೆಲ್ ಆಗಿ ನಾವು ನೋಡ್ತೀವಿ. ಇದು ಕೋನ್ ಸೆಲ್ ಅಲ್ಲಿ ಕಂಡು ಬರುತ್ತೆ. ಕೋನ್ ಸೆಲ್ ಅಲ್ಲಿ ಶಂಕುವಿನ ಕೋಶಗಳು. ಐಡಾಪ್ಸಿನ್ ಪಿಗ್ಮೆಂಟ್ ಶಂಕುವಿನ ಕೋಶಗಳು. ಇದು ಬಣ್ಣವನ್ನ ನಿರ್ಧಾರ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಬಣ್ಣವನ್ನ ಐಡೆಂಟಿಫಿಕೇಶನ್ ಮಾಡುತ್ತಲ್ಲ ಯಾವುದು ಅಂದ್ರೆ ಐಡಾಪ್ಸಿನ್ ಪಿಗ್ಮೆಂಟ್. ನಿಮಗೆ ರುಡಾಪ್ಸಿನ್ ಪಿಗ್ಮೆಂಟ್ ಕಡಿಮೆ ಇದ್ರೆ ಮಂದಕಾರಿ ಬೆಳಕು ಕಾಣಲ್ಲ. ಐಡಾಪ್ಸಿನ್ ಕಡಿಮೆ ಇದ್ದಾಗ ನಿಮ್ಮಲ್ಲಿ ಬಣ್ಣಗಳು ಕಾಣಲ್ಲ, ಪ್ರೈಮರಿ ಬಣ್ಣಗಳು ಕಾಣಲ್ಲ, ಬಣ್ಣಗಳು ಕಾಣಲ್ಲ ಅಂತ ಹೇಳಿ ನಾವು ಪ್ರಮುಖವಾಗಿ ನೋಡ್ತೀವಿ. ಎರಡೂ ಕೂಡ ಚೆನ್ನಾಗಿತ್ತು ಅಂದ್ರೆ ಎಲ್ಲಿರ್ತವೆ ಇವು? ರೆಟಿನಾ ಭಾಗದಲ್ಲಿ, ರೆಟಿನಾದ ತಗ್ಗಾದ ಪ್ರದೇಶದಲ್ಲಿ ಇರ್ತವೆ. ರೆಟಿನಾದ ತಗ್ಗಾದ ಪ್ರದೇಶದಲ್ಲಿ ರಾಡ್ ಸೆಲ್ಲೂ ಇರ್ತವೆ, ಕೋನ್ ಸೆಲ್ಲೂ ಇರ್ತವೆ. ಅದಕ್ಕೆ ಇದನ್ನೇನಂತ ಕರೀತಾರೆ ಅಂದ್ರೆ ಇದನ್ನ ಹಾಟ್ ಸ್ಪಾಟ್ ಅಂತ ಕರೀತಾರೆ. ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ ಹಾಟ್ ಸ್ಪಾಟ್ ಅಂದ್ರೆ ಯಾವ್ದು ರೆಟಿನಾದಲ್ಲಿ ಅಂದ್ರೆ ರುಡಾಪ್ಸಿನ್ ಪಿಗ್ಮೆಂಟು ಐಡಾಪ್ಸಿನ್ ಪಿಗ್ಮೆಂಟು ಚೆನ್ನಾಗಿರ್ತೈತಲ್ಲ ಆ ತಗ್ಗಾದ ಪ್ರದೇಶವನ್ನ ಹಾಟ್ ಸ್ಪಾಟ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಬೆಳಕು ಚೆನ್ನಾಗಿ ಗೋಚರಿಸುತ್ತೆ. ಇಂಪಾರ್ಟೆಂಟ್. ಬಣ್ಣನೂ ಚೆನ್ನಾಗಿ ಗೋಚರಿಸುವಂತ ಕೆಲಸವನ್ನ ಮಾಡುತ್ತೆ. ಇದು ಮೆಲನಿನ್ ಬಗ್ಗೆ ಹೇಳಿನಿ ಆಲ್ರೆಡಿ. ಬಣ್ಣವನ್ನ ನಿರ್ಧಾರ ಮಾಡುತ್ತೆ. ಕಾಚಕ ರಸಧಾತು ಅಂತ ಇದೆ. ಇದು ಲೂಬ್ರಿಕೆಂಟ್ ಆಗಿ ಕಣ್ಣಲ್ಲಿ ಕೆಲಸವನ್ನ ಮಾಡುತ್ತೆ, ಕಾಚಕ ರಸಧಾತು. ನೆಕ್ಸ್ಟ್ ಕ್ವಶನ್ ನಂಬರ್ 10. ಹತ್ತಿರದ ವಸ್ತುಗಳನ್ನ ನೋಡಿದಾಗ ಕಣ್ಣಿನ ಹೊಂದಾಣಿಕೆಯಲ್ಲಾಗುವ ಬದಲಾವಣೆಯಲ್ಲಿ ಕೆಳಗಿನ ಯಾವುದು ತಪ್ಪಾಗಿದೆ? ಕ್ವಶನ್ ನೋಡ್ರಿ ಹೆಂಗೆ ಹೇಳಿತ್ತು, ತಪ್ಪಾಗಿದೆ. ಕ್ವಶನ್ ಅರ್ಥ ಮಾಡ್ಕೋಬೇಕು. ಆಪ್ಷನ್ 1 ಸಂಗಮ ದೂರ ಕಡಿಮೆಯಾಗುತ್ತದೆ. ಸಂಗಮ ದೂರ ಕಡಿಮೆ ಆಗುತ್ತೆ ಅಂದ್ರೆ ಡಿಸ್ಟೆನ್ಸ್ ಕಡಿಮೆ ಆಗುತ್ತೆ ಅಂತ ಕೊಟ್ಟಾನೆ ಇಲ್ಲಿ. ಇದು ರೈಟ್. ಕಣ್ಣಿನ ಮಸುರದ ವಕ್ರತೆ ಕಡಿಮೆ ಆಗುತ್ತೆ. ಮಸುರದ ವಕ್ರತೆ ಏನಾಗುತ್ತೆ ಇಲ್ಲಿ ಅಂತ ಕೇಳಿದ್ರೆ ಹೆಚ್ಚಾಗುತ್ತೆ. ಈ ತರ ಬರುತ್ತೆ ವಕ್ರತೆ. ದೃಷ್ಟಿ ಸ್ಪಷ್ಟವಾಗಿ ಕಾಣುತ್ತೆ. ಕಣ್ಣಿಗೆ ಆಯಾಸವಾಗುತ್ತೆ. ಆಯಾಸನೂ ಕೂಡ ಕಣ್ಣಿಗೆ ಆಗುತ್ತೆ. 10 ದಿನ ನೋಡಿದಾಗ ಕಣ್ಣಿಗೆ ಆಯಾಸ ಆಗುತ್ತೆ. ಕೆಲವೊಂದ್ಸತಿ ಟಿವಿ ನೋಡ್ತಿರ್ತೀವಿ, ಕಣ್ಣು ಬರುತ್ತೆ. 10 ದಿನ ನೋಡಿರ್ತೀವಿ ನಾವು, ಆದ್ರಿಂದ ಅಷ್ಟೇ. ಇಲ್ಲಿ ಆಪ್ಷನ್ ಏನ್ ಸರಿಯಾಗಿರುತ್ತೆ ಅಂದ್ರೆ ಯಾವುದು ಅಂದ್ರೆ ಕಣ್ಣಿನ ಮಸೂರದ ವಕ್ರತೆ ಕಡಿಮೆ ಆಗುತ್ತದೆ ಅಂತ ಇದೆಯಲ್ಲ, ಅದು ರೈಟ್ ಆಗಿರುತ್ತೆ. ಇಲ್ಲಿ ಏನಾಗಿರಲ್ಲ, ತಪ್ಪಾಗಿರೋದು ಕೇಳಿರೋದಿಲ್ಲ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋದಂಗೆ ಕೆಳಗಿನವುಗಳಲ್ಲಿ ಯಾವುದು ಹೊಟ್ಟೆಯಲ್ಲಿ ಹಾಲನ್ನ ಮೊಸರಾಗಿ ಪರಿವರ್ತನೆ ಮಾಡುವುದು ಅಂತ ಕೇಳಿದ್ರೆ, ಯಾವುದು ಅಂತ ಕೇಳಿದ್ರೆ ಹಾಲನ್ನ ಮೊಸರು ಮಾಡೋದು ಯಾವುದು? ಆಪ್ಷನ್ 1 ಪೆಪ್ಸಿನ್ ಆಗಿರ್ಬೋದು, 2 ರೆನಿನ್, 3 HCl, 4 ಇವುಗಳಲ್ಲಿ ಎಲ್ಲವೂ. ನೋಡ್ರಿ ಇದು ಎಲ್ಲಾಗುತ್ತೆ ಅಂತ ಕೇಳ್ತಾರೆ. ಸ್ಟಮಕ್ ಅಲ್ಲಿ ಆಗುತ್ತೆ. ಫಸ್ಟ್ ಅದು ಗೊತ್ತಿರ್ಬೇಕು. ಸ್ಟಮಕ್ ಅಲ್ಲಿ ಆಗುತ್ತೆ. ಈ ಸ್ಟಮಕ್ ಅಲ್ಲಿ HCl ಅಂತ ಇರುತ್ತೆ, ಹೈಲಿ ಕಾನ್ಸಂಟ್ರೇಟೆಡ್ HCl ಇರ್ತದೆ. ಓಕೆ, HCl ಸರ್ ಹಂಗಾದ್ರೆ ಸ್ಟಮಕ್ ಅಲ್ಲಿ HCl ಐತೆ ಅಂದ್ರೆ ಹೈಲಿ ಕಾನ್ಸಂಟ್ರೇಟೆಡ್. ಸ್ಟಮಕ್ ಏನಾಗಲ್ವಾ? ಇಲ್ಲಿ ಮ್ಯೂಕಸ್ ಬೆಳವಣಿಗೆ ಆಗಿರುತ್ತೆ. ಇಂಪಾರ್ಟೆಂಟ್. ಮ್ಯೂಕಸ್ಸಿನ ಒಳಭಾಗದಲ್ಲಿ HCl ಇರ್ತದೆ. ಇಲ್ಲಿ 2 ಎನ್ಸೈಮ್ಸ್ಗಳು ರಿಲೀಸ್ ಆಗ್ತವೆ. ಕ್ವಶನ್ ನೋಡ್ರಿ, ವಯಸ್ಕರಲ್ಲಿ ಪೆಪ್ಸಿನ್ ರಿಲೀಸ್ ಆಗುತ್ತೆ. ಇದು ಏಜ್ಡ್ ಪರ್ಸನ್. ರೆನಿನ್ ಅನ್ನೋದು ಇದೆಯಲ್ಲ, ಇದು ಚೈಲ್ಡ್ ಅಲ್ಲಿ ಆಗುತ್ತೆ. ಹಾಲು ಕುಡಿಯುವಂತ ಮಕ್ಕಳಲ್ಲಿ ರೆನಿನ್ ಎಂಬ ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಆ ರೆನಿನ್ ಎನ್ಸೈಮ್ಸ್ ಏನಿದೆಯೋ ಮಕ್ಕಳು ಹಾಲು ಕುಡ್ದಿರೋದನ್ನ ಮೊಸರಾಗಿ ಕನ್ವರ್ಟ್ ಮಾಡುತ್ತೆ. ಎಕ್ಸಾಮ್ ಅಲ್ಲಿ ಇದು ಕ್ವಶನ್ ಆಗೈತೆ. ಮಕ್ಕಳಲ್ಲಿ ಹಾಲನ್ನ ಮೊಸರು ಮಾಡುವ ಎನ್ಸೈಮ್ಸ್ ಯಾವುದು ಅಂತ ಕೇಳಿದ್ರೆ ರೆನಿನ್. ಈ ರೆನಿನ್ ಅಂತ ಹೇಳಿ ನಾವು ನೋಡ್ತೀವಿ. ಇದು ಮಕ್ಕಳು ಅಂತಾನು ಕೂಡ ಕೊಟ್ಟಿರ್ತಾನೆ, ಹಂಗೆ ಕೊಟ್ಟರು ಕೂಡ ರೆನಿನ್ ಅಂತ ನಾವು ನೋಡ್ಬೇಕಾಗುತ್ತೆ. ನೆಕ್ಸ್ಟ್ ಮುಂದೆ ಹೋಗ್ತಾ ಹೋದಂಗೆ ಲಾಸ್ಟ್ ಕ್ವಶನ್ ಅನ್ಸುತ್ತೆ ಇದು. ಕೆಳಗಿನ ಯಾವ ವಿವರಣೆ ಸರಿಯಾಗಿದೆ? ಸರಿಯಾದ ವಿವರಣೆ ಕೇಳಿದರೆ ಇಲ್ಲಿ ಆಪ್ಷನ್ 1 ಸಸ್ಯಗಳು ಸದಾಕಾಲವು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ. ಸದಾಕಾಲ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ. ಸಸ್ಯಗಳು ರಾತ್ರಿ ಸಮಯದಲ್ಲಿ ಮಾತ್ರ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ. ರಾತ್ರಿ ಅಲ್ಲ, ಹಗಲು ಕೂಡ ದ್ಯುತಿ ಸಂಶ್ಲೇಷಣೆ. ಸಸ್ಯಗಳು ಹಗಲಿನಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಸುತ್ತವೆ. ಎಲ್ಲಾ ಸಮಯದಲ್ಲೂ ಉಸಿರಾಟ ಮಾಡುತ್ತವೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆ ಮತ್ತು ಉಸಿರಾಟವನ್ನು ಎಲ್ಲಾ ಸಮಯದಲ್ಲೂ ಕೂಡ ಮಾಡುತ್ತವೆ. ಇದು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಮಾಡುತ್ತೆ, ಮತ್ತೆ ಉಸಿರಾಟವನ್ನು ಕೂಡ ಎಲ್ಲಾ ಸಮಯದಲ್ಲೂ ಮಾಡುತ್ತೆ. ಇದು ಆಪ್ಷನ್ 4 ಸರಿ. ಆಪ್ಷನ್ 4 ಸರಿಯಾಗಿತ್ತು. ಇದು ಕೂಡ ಇದು ನಿಜ ಇರುತ್ತೆ. ಬಟ್ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಆನ್ಸರ್ ಅಂತ ಹೋದಾಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಮತ್ತು ಉಸಿರಾಟವನ್ನು ಎಲ್ಲ ಸಮಯದಲ್ಲೂ ಕೂಡ ಮಾಡುತ್ತೆ. ಘ್ರಾಣ ಮತ್ತು ಶ್ರೋಮದ ಮೂಲಕ ಉಸಿರಾಟ ಕ್ರಿಯೆಯನ್ನ
ಮಾಡುತ್ತೆ ಅಂತೇಳಿ ನಾವು ನೋಡ್ತೀವಿ. ಥ್ಯಾಂಕ್ ಯು. NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನಲ್ಲಿ PC ಮತ್ತು PSI ಹೊಸ ಬ್ಯಾಚ್ಗಳು ಆರಂಭವಾಗ್ತಿದೆ. ಆಸಕ್ತ ವಿದ್ಯಾರ್ಥಿಗಳು ಮತ್ತು KS ಬ್ಯಾಚ್ ಕೂಡ ಆರಂಭ ಆಗಿದೆ, UPSC ಬ್ಯಾಚ್ ಕೂಡ ಆರಂಭ ಆಗಿದೆ ಆಲ್ರೆಡಿ. ಆಸಕ್ತ ವಿದ್ಯಾರ್ಥಿಗಳು ಈ ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.